ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶು ಲಾಗ್ಸ್. ಇವತ್ತಿನ ಲಾಗ್ಸ್ ಬಂದು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ನಮ್ಮ ಕಡೆ ಎಲ್ಲ ಮಳೆ ಶುರು ಆಗಿಬಿಟ್ಟಿದೆ. ಈ ಸೈಡ್ ಮಲೆನಾಡಾಗಿರೋದ್ರಿಂದ ತುಂಬಾ ಮಳೆ ಆಗ್ತಾಯಿದೆ. ಹಾಗಾಗಿ ಬೆಳಗ್ಗೆನೇ ನಾನು ಕೆಲಸನ ಶುರು ಮಾಡಿಕೊಂಡೆ. ಮಳೆ ಆದರೆ ಒಂದು ಸ್ವಲ್ಪ ಎದ್ದೇಳೋಕ್ಕೂ ಕಷ್ಟ ಅನಿಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ಕೆಲ್ಸಕ್ಕೆ ಹೋಗಬೇಕು, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಬೇಕಾಗಿರೋದ್ರಿಂದ ಎದ್ದೇಳಬೇಕಾಗಿದೆ. ಸೊ ನಾನು ಕಿಚನ್ ಕೌಂಟರ್ ಟಾಪ್ ಮತ್ತು ಸ್ಟವೆಲ್ಲ ನೀಟಾಗಿ ಒಂದು ಸಲ ಒರೆಸ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಇಲಿ ಮತ್ತು ಜಿರಳೆಗಳ ಕಾಟ ಸ್ವಲ್ಪ ಜಾಸ್ತಿನೇ ಇದೆ. ಅದು ಸಪೋಸ್ ಒಂದೊಂದು ಸಲ ಔಷಧಿ ಹಾಕಿದರೂ ಇರೋದಿಲ್ಲ. ಆದರೂ ನಮ್ಮ ಸಮಾಧಾನಕ್ಕೆ ಒಂದು ಸಲ ಒರೆಸ್ಕೊಂಡ್ರೆ ಅಡುಗೆ ಮಾಡೋಕ್ಕೆ ನನಗೂ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಈಗ ಬೆಳಗ್ಗೆನೇ ತಿಂಡಿಗೆ ನಾನು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಬೆಂಡೆಕಾಯಿ ಪಲ್ಯ ವಾರದಲ್ಲಿ 1-2 ಸಲ ತಿಂದರೆ ತುಂಬಾ ಒಳ್ಳೆಯದು. ಏಕೆಂದರೆ ಅದರಲ್ಲಿ ಲೋಳೆ ಅಂಶ ಇರೋದ್ರಿಂದ ಹೊಟ್ಟೆಯಲ್ಲಿರೋ ಗಲೀಜೂ ಸಹ ಹೊರಗೆ ಬರುತ್ತೆ ಅಂತಾರೆ. ಹಾಗಾಗಿ ಬೆಂಡೆಕಾಯಿ ಪಲ್ಯ ತೊಗೊಂಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪಲ್ಯ ಮಾಡ್ಕೊಳ್ತೀನಿ. ಇದೊಂದು ಸಲ ಇದನ್ನು ವಾಶ್ ಮಾಡಿಕೊಂಡು ಇದನ್ನು ನೀಟಾಗಿ ಒಂದು ಸಲ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಇದರಲ್ಲೇ ನಾವು ಬೇಕಾದ್ರೆ ಸಣ್ಣ ಮಕ್ಕಳು ಇದೆಲ್ಲ ತಿನ್ನಲ್ಲ ಅನ್ನೋದಾದರೆ ಇದರಲ್ಲಿ ನಾವು ಚಿಪ್ಸು ಸಹ ಮಾಡ್ಕೊಳ್ಬೋದು. ಅದನ್ನು ಸಹ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಚಿಕ್ಕ ಮಕ್ಕಳಿಗೆ ಈವ್ನಿಂಗಲ್ಲಿ ಸ್ನ್ಯಾಕ್ಸಿಗೆ ತುಂಬಾ ಅದು ಚೆನ್ನಾಗಿರುತ್ತೆ. ಅದು ಈ ಮಳೆ ಟೈಮಲ್ಲಿ ತುಂಬ ಖಾರವಾಗಿ ಚೆನ್ನಾಗೂ ಇರುತ್ತೆ, ಗರಿಯಾಗಿ. ನಾನೊಂದು ಸಲ ಈಗ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನೆಲ್ಲ ಒಂದು ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಫ್ರೈ ಮಾಡ್ಕೊಂಡಿದ್ದಾಗ ಪಾತ್ರೆ ಅಂತೂ ನೋಡೋಕ್ಕೆ ಆಗೋಲ್ಲ. ಈ ಬೆಂಡೆಕಾಯಿ ಫ್ರೈ ಮಾಡಿದ್ರೆ ಬರೀ ಇದೇ ಆಗೋಗುತ್ತೆ. ಪಾತ್ರೆ ಎಲ್ಲ ಕಪ್ಪಗಾಗೋಗ್ಬಿಡುತ್ತೆ, ತಳ ಹಿಡಿದಿರುತ್ತಲ್ಲ ಅಂಟು ಹೋಗೋದಕ್ಕೆ. ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮೊಟೊ, ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ ಒಂದು ಸ್ವಲ್ಪ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಮೊಸರು ಹಾಕ್ಬೋದಿತ್ತು, ಮೊಸರು ಇರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಕಡಲೆ ಹಿಟ್ಟಿತ್ತು, ಅದನ್ನೇ ಒಂದು ಸ್ವಲ್ಪ ನೀರಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಗ್ರೇವಿ ತಿಕ್ನೆಸ್ ಬರಲಿ ಅಂತ ಹೇಳಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊಸರು ಹಾಕ್ಕೊಂಡು ಇದೇ ಬೇರೆ ಟೇಸ್ಟ್ ಬರುತ್ತೆ. ಇದನ್ನು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರನ್ನು ಸೇರಿಸ್ಕೊಂಡು, ಈಗ ನಾವೇನು ಅದನ್ನು ಹುರಿದಿಟ್ಕೊಂಡಿದ್ವ ಬೆಂಡೆಕಾಯಿನ, ಸೊ ಅದನ್ನು ಸಹ ನಾನು ಅದನ್ನೇ ಹಾಕ್ಕೊಂಡು ಒಂದು ವಿಷಲ್ಗೆ ಓಡಿಸ್ಕೊಳ್ತೀನಿ. ನಮ್ಮ ಕಡೆ 7 ಗಂಟೆಗೆ ಕುಡಿಯೋ ನೀರು ಬಿಡ್ತಾರೆ. ಹಾಗಾಗಿ ಒಂದು ಸಲ ನಾನು ಫಿಲ್ಟ್ರೆಲ್ಲ ವಾಶ್ ಮಾಡಿಕೊಂಡು ಬೇಗ ಕುಡಿಯೋ ನೀರು ಇಟ್ಕೊಳ್ತೀನಿ. ಈ ಕಡೆ ತಿಂಡಿನೂ ಆಗಬೇಕು, ಈ ಕಡೆ 1 ಅವರ್ ಅಷ್ಟೇ ಬಿಡೋದು ನೀರು. ಅಷ್ಟರಲ್ಲೇ ನಾನೆಲ್ಲ ರೆಡಿ ಮಾಡ್ಕೋಬೇಕು. ಈಗ ನನಗೆ 8:30 ಅಷ್ಟೊತ್ತಿಗೆಲ್ಲ ತಿಂಡಿ ಆಗಿಬಿಡ್ಬೇಕು. ಜೊತೆಗೆ ಈಗ ನಾನು ಚಪಾತಿನಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕುಡಿಯೋ ನೀರೆಲ್ಲ ಹಿಡ್ದಿಟ್ಕೊಂಡೆ. ಪಾತ್ರೆ ತೊಳೆಯೋದು ತಿಂಡಿ ಎಲ್ಲ ಆದಮೇಲೆ ಪಾತ್ರೆ ತೊಳ್ಕೊತೀನಿ. ಈಗ ನಾನು ಬೇಗ ಚಪಾತಿ ಮಾಡಿ ಈಗ 8:30ಗೆಲ್ಲ ನಮ್ಮ ಮನೆಯವ್ರಿಗೆ ಕೊಟ್ಟು ಕಳಿಸಾದ್ಮೇಲೆ ನಾನು ನನ್ನ ಮಗಳಿಗೂ ರೆಡಿ ಮಾಡಿಸ್ಬೇಕಾಗತ್ತಲ್ಲ. ಹಾಗಾಗಿ ನಾನು ನೀರನ್ನೆಲ್ಲ ಒಂದು ಟಬ್ಬಲ್ಲೇ ತುಂಬಿಟ್ಕೊತೀನಿ. ಟಬ್ ಇದೆ, ಸೊ ಅದರಲ್ಲೇ ತುಂಬಿಟ್ಕೊಳ್ತೀನಿ. ಆಮೇಲೆ ಸಪೋಸ್ ಏನೋ ನನಗೂ ಲೇಟ್ ಆಯಿತು ಅಂದರೆ ನಾನು ಸಂಜೆ ಟೈಮಲ್ಲೇ ಬಂದು ನಾನು ಪಾತ್ರೆ ಎಲ್ಲ ತೊಳ್ಕೊಳ್ಳೋದು. ಪಾತ್ರೆ ಎಲ್ಲ ರೆಂಟೆಡ್ ಹೌಸ್ ಆಗಿರೋದ್ರಿಂದ ಓನರ್ ಏನು ಬೇರೆ ಸಿಂಟೆಕ್ಸ್ ಆ ಥರ ಏನು ಫೆಸಿಲಿಟಿ ಮಾಡಿಕೊಟ್ಟಿಲ್ಲ. ಸೊ ಇರೋದ್ರಲ್ಲೇ ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಮನೆ ಹೋಗೋವರೆಗೂ ಸ್ವಲ್ಪ ಕಷ್ಟ ಅನ್ಸುತ್ತೆ. ಸಂಜೆ ಸಾಂಬಾರಿಗೆ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಮಾಡೋಣ ಅಂತ ಹೇಳಿ ಎಲ್ಲ ತಂದಿದ್ರು ನಮ್ಮ ಮನೇಲಿ. ಸೊ ಅದನ್ನೇ ಒಂದು ಸಲ ನೀಟಾಗಿ ಬಿಡಿಸಿಟ್ಕೊಂಡ್ರೆ ಸಂಜೆ ಬರ್ತಿದ್ದಂಗೆ ಕೆಲಸದಿಂದ ಸಾಂಬಾರು ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ಮಧ್ಯಾಹ್ನ ಮನೇಲಿ ಯಾರೂ ಇರೋದಿಲ್ಲ, ಏನು ತಿಂಡಿ ತೊಗೊಂಡೋಗಿರ್ತೀವೋ ಅದೇ ತಿಂಡಿನೇ ಮಧ್ಯಾಹ್ನ ಆಗುತ್ತೆ. ಸೊ ಸಾಂಬಾರು ಏನೂ ಬೇಕಾಗಿರಲ್ಲ, ಸಂಜೆಗೆ ಮಾಡ್ಕೊಳ್ತೀನಿ. ಹಾಗೆಯೇ ನನಗೆ ಸ್ವೀಟ್ ಏನಾದರೂ ತಿನ್ನಬೇಕು ಅನ್ನಿಸ್ತಿರುತ್ತೆ. ಆವಾಗ ಸ್ವೀಟ್ ಏನೂ ತಂದಿರಲಿಲ್ಲ. ಹಾಗಾಗಿ ನಾನೇ ಸ್ವಲ್ಪ ಅಕ್ಕಿ ಹಿಟ್ಟಿತ್ತು, ರುಬ್ಬಿಟ್ಟಿರೋ ಅಕ್ಕಿ ಹಿಟ್ಟಿತ್ತಲ್ಲ, ಸೊ ಅದರೆಲ್ಲ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಈಗ ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಇದ್ದೀನಿ. ಜೊತೆಗೆ ಇದರಲ್ಲಿ ಜೋನಿ ಬೆಲ್ಲ ಇತ್ತು, ಸೊ ಅದನ್ನೇ ಒಂದು 3 ಇಡಿ ಆಗೋಷ್ಟು ಜೋನಿ ಬೆಲ್ಲದ ಪುಡಿನೂ ಹಾಕ್ಕೊಳ್ತಾ ಒಂದು ಏಲಕ್ಕಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ, ಗ್ರೈಂಡ್ ಮಾಡ್ಕೊಂಬರ್ತೀನಿ. ಇದು ಬಂದು ಇನ್ಸ್ಟೆಂಟಾಗೆ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಸ್ವೀಟು. ಸಾಮಾನ್ಯ ದೋಸೆಗೆ ಅಂತ ಅಕ್ಕಿ ಹಿಟ್ಟನ್ನು ನಾವು ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀವಿ. ಇನ್ಸ್ಟೆಂಟಾಗಿ ಏನಾದರೂ ಮಾಡ್ಕೋಬೇಕು ಅಂದರೆ ಈ ಥರನೂ ಒಂದ್ಸಲ ಟ್ರೈ ಮಾಡ್ಬೋದು. ನಾನು ಇವತ್ತೇ ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ಔಟ್ಪುಟ್ ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಸಲ ನೋಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈಗ ಒಂದು ಪಾನಿಗೆ ಅಂದರೆ ಈಗ ಪಡ್ಡಿನ ಹಂಚಿರುತ್ತಲ್ಲ, ಪಡ್ಡಿನ ಹಂಚಿಗೆ ಎಣ್ಣೆ ಇದಕ್ಕೆ ಜಾಸ್ತಿ ಬೇಕಾಗತ್ತೆ.
ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಅದು ಏನು ಮಾಮೂಲಿ ಎಲ್ಲ ಒಂದು ಸ್ವಲ್ಪ ಒಂದೊಂದೇ ಸ್ಪೂನ್ ಆಗೋಷ್ಟು ನಾನು ಫುಲ್ಲು ಹಾಕ್ಕೊಳ್ತೀನಿ. ಇದು ಲೈಕ್ ಯಾವ ಥರ ಬರುತ್ತೆ ಅಂದರೆ, ನಾವೀಗ ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಜ್ಜಾಯ ಟೇಸ್ಟೇ ಬರುತ್ತೆ. ಇದು ಆಲ್ಮೋಸ್ಟ್ ಕಜ್ಜಾಯ ಟೇಸ್ಟ್ ಬರುತ್ತೆ. ಈಗ ಬಾಳೆಹಣ್ಣು ಹಾಕಿ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಇದು ಬಾಳೆಹಣ್ಣು ಹಾಕದೆ ಮಾಡ್ತಾ ಇರೋದ್ರಿಂದ ಇದು ಯಾವ ಥರ ಟೇಸ್ಟ್ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಟ್ರೈ ಮಾಡೋಣ ಒಂದು ಸಲ ಅಂತ ಸಿಂಪಲ್ಲಾಗಿ ನನಗೆ ಇನ್ಸ್ಟೆಂಟಾಗಿ ಸ್ವೀಟ್ ತಿನ್ನಬೇಕು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಬಂದಿದೆ ಈಗ, ಲೈಕ್ ಪಡ್ಡು ಥರನೇ ಇದೆ. ಬಟ್ ಇವಾಗ ಇದು ತುಂಬಾ ಎಣ್ಣೆ ಹಾಕಿ ಮಾಡಿರೋದು. ಇದು ಅದು ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಾಡಿರೋದು. ಬಟ್ ಟೇಸ್ಟ್ ಬಂತು ಅಲ್ಟಿಮೇಟಾಗಿತ್ತು. ಅಂದರೆ ಸ್ವಲ್ಪ ಕಜ್ಜಾಯ ತಿಂದಿರೋ ಥರ ಟೇಸ್ಟ್ ಇತ್ತು. ಸೊ ಇನ್ಸ್ಟೆಂಟಾಗಿ ಮಕ್ಳಿಗೆ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನನ್ನ ಮಗಳಿಗೆ ನಾಳೆ ಬರ್ತಡೇ ಇರೋದ್ರಿಂದ ಫಂಕ್ಷನಿಗೆ ಮಾಡ್ಕೋಬೇಕು ಅಂದರೆ ಆಗಲ್ಲ. ನಂದು ಈ ಸಿಚುವೇಷನಲ್ಲಿ ನನಗೆ ಹೆವಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಇವತ್ತೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡ್ರೆ, ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಬಿಡಿಸಿಟ್ಕೊಂಡ್ರೆ ನಾಳೆ ನನಗೆ ಸುಲಭ ಆಗುತ್ತೆ ಅಂತ ಹೇಳಿ ಇವತ್ತೇ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಸೊಪ್ಪೆಲ್ಲ ಬಿಡಿಸ್ಕೊಂಡಿದ್ದಾಯಿತು. ಇದೆಲ್ಲ ಒಂದು ಕವರಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಒಂದು ಸೈಡ್ ಇಟ್ಕೊಂಡ್ರೆ ನಾಳೆ ಏನಿದ್ರು ವಾಶ್ ಮಾಡಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಅದಲ್ಲದೆ ಇವಾಗ ನಾಳೆ ಅಂದರೆ ಅಡುಗೆ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅನಿಸ್ಬಿಡುತ್ತೆ. ಅಂದರೆ ಒಬ್ಬರೇ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಇವಾಗ ನಾಳೆ ಒಬ್ಬಳೇ ಮಾಡಬೇಕಾಗತ್ತಲ್ಲ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗಲೇ. ಈ ಥರ ಏರ್ ಟೈಟ್ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ. ಒಂದಿನದ ಹಿಂದೆ ಮಾಡಿ ಇಟ್ಕೊಂಡ್ರೆ ನಾಳೆನೇ ಗಡಿಬಿಡಿ ಮಾಡಿಕೊಂಡು ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಇವತ್ತೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ತುಂಬಾ ಲೇಟ್ ಆಗುತ್ತೆ. ಅದು ಡೆಕೋರೇಷನ್ನು ಅದನ್ನೆಲ್ಲ ಮಾಡಬೇಕು ಅಂದರೆ ಇನ್ನೂ ತುಂಬಾ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಒಂದು ಸಲ ಸ್ಟೋರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಈಗ ಎಲ್ಲ ಒಂದು ಸಲ ನೀಟಾಗೆಲ್ಲ ಒಂದು ಸಲ ಒರೆಸ್ಕೊಂಡ್ಬಿಡ್ತೀನಿ. ನಾಳೆನೇ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತೇ ಮುಕ್ಕಾಲು ಭಾಗದಷ್ಟು ಕೆಲಸ ಮುಗಿಸ್ಕೊಂಡ್ರೆ ನಾಳೆಗೆಲ್ಲ ಸುಲಭ ಆಗತ್ತೆ ಅಂತ ಹೇಳಿ ಇವತ್ತೇ ಎಲ್ಲ ನೀಟಾಗಿ ಒರೆಸಿ ಎಲ್ಲ ಕ್ಲೀನೆಲ್ಲ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೋಫಾನೆಲ್ಲ ಹಾಗೆ ಬೆಡ್ ಕವರೆಲ್ಲ ಚೇಂಜ್ ಮಾಡಿದೆ. ಅಂದರೆ ನಮ್ಮ ಮನೇಲಿ ನಮ್ಮ ಸ್ವೀಟಿ ಇರೋದ್ರಿಂದ ಸ್ವಲ್ಪ ಅವಳದು ಕೂದಲೆಲ್ಲ ಏರ್ ಫಾಲ್ ಆಗ್ತಾಯಿತ್ತಾ. ಹಾಗಾಗಿ ನಾನು ಮೇಲ್ಗಡೆ ಯಾವುದೂ ಬೆಡ್ ಕವರ್ ಹಾಕಿರಲಿಲ್ಲ. ಅದ್ರ ಮೇಲೆಲ್ಲ ಅಂಟ್ಕೊಳ್ತಿತ್ತು ಅಂತ ಹೇಳಿ. ಸೊ ನಾಳೆ ಬರ್ತ್ಡೇ ಆಗಿರೋದ್ರಿಂದ ಸೊ ಎಲ್ಲ ಬರ್ತಿರ್ತಾರೆ ಜನ ಅಂತ ಹೇಳಿ ಸೊ ನಾನೆಲ್ಲ ನೀಟಾಗಿ ಒಂದು ಸಲ ಎತ್ತಿಡ್ತಾಯಿದ್ದೆ. ಹಾಗೆಯೇ ಇವತ್ತು ನನ್ನ ಮಗಳಿಗೆ ಗಿಫ್ಟ್ ಬೇಕು ಅಂತ ಹೇಳಿದ್ಲು ಅಂತ ಹೇಳಿ ಇದೊಂದು ಬುಕ್ ಮಾಡಿದ್ದೆ. ಕಿಡ್ಸಿಂದು ಇದರಲ್ಲಿ ವಾಚು, ಪರ್ಸು, ಪೆನ್ಸಿಲು ಎಲ್ಲ ಇರುತ್ತೆ. ಗಿಫ್ಟ್ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿದ್ದೆ. ಆ್ಯಕ್ಚುಲಿ ನನ್ನ ಮಗಳು ಅದನ್ನು ಗಿಫ್ಟ್ ಪೇಪರಲ್ಲಿ ಗಿಫ್ಟ್ ಪೇಪರ್ ಹಾಕಿ ನನಗೆ ಕೊಡು ಅಂತ ಹೇಳಿದ್ಲು. ನೋಡಿದ್ರೆ ಈಗಲೇ ಓಪನ್ ಮಾಡ್ಕೊಂಡು ಕೂತಿದ್ದಾಳೆ. ಅದನ್ನು ನಾನು ಹೇಗೆ ಮತ್ತೆ ಸರ್ಪ್ರೈಸಾಗಿ ಹೆಂಗೆ ಕೊಡೋಕ್ಕಾಗತ್ತೆ. ಎಲ್ಲ ನೋಡಾದಮೇಲೆ ಮತ್ತೆ ಹೇಳ್ತಾ ಇದ್ದಾಳೆ ಅದನ್ನು ಗಿಫ್ಟ್ ಪೇಪರ್ ಹಾಕಿ ಕೊಡು ನನಗೆ ಅಂತ. ಆಮೇಲೆ ನಾನು ಇದನ್ನೆಲ್ಲ ಒಂದು ಸಲ ಇನ್ನೇನು ಓಪನ್ ಮಾಡೇ ಆಯ್ತಂತೆ, ಮತ್ತೇನು ಗಿಫ್ಟ್ ಪೇಪರ್ ಮಾಡೋದು ಅಂತ ಹೇಳಿ ಓಪನ್ ಮಾಡಿ ನೋಡಿದ್ವಿ. ಬಟ್ ಚೆನ್ನಾಗಿತ್ತು. 149 ಏನೋ ಇದು. ಒಂದು ರಬ್ಬರು, ಒಂದು ವಾಚು, ಒಂದು ಶಾರ್ಪ್ನರು, 2 ಪೆನ್ಸಿಲ್ಲು ಮತ್ತು ಒಂದು ವಾಲೆಟ್ ಅಂತ ಹೇಳಬೇಕು ಅನ್ನೋಷ್ಟು ಏನೂ ಚೆನ್ನಾಗಿಲ್ಲ. ಬಟ್ ಮಕ್ಕಳು ಖುಷಿಗೆ ಏನೋ ಒಂದು ಗಿಫ್ಟ್ ಸಿಗುತ್ತಲ್ಲ ಅನ್ನೋ ಅವರು ಒಂದು ಸಂತೋಷ ಅಲ್ವಾ. ಹಾಗಾಗಿ ಇದನ್ನೊಂದು ಬುಕ್ ಮಾಡಿದ್ದೆ. ಬಟ್ 150 ಏನಂತ ವರ್ತೇನಿಲ್ಲ, ಅಷ್ಟೇನು ಚೆನ್ನಾಗಿಲ್ಲ ಇದು ವಾಲೆಟೆಲ್ಲ. ಚಿಕ್ಕ ಮಕ್ಕಳು 1-2 ದಿನ ಅಷ್ಟೇ ಹಾಳು ಮಾಡ್ಕೊಂಬಿಡ್ತಾರೆ. ಬಟ್ ಏನೋ ಅವ್ರಿಗೂ ಒಂದು ಸಂತೋಷ ಅಂತ ಹೇಳಿ ಈ ಥರಲ್ಲಿ ಮಾಡಿದ್ದೆ. ಆ್ಯಕ್ಚುಲಿ ನಾನಿದು ಪರ್ಪಲ್ ಕಲರಲ್ಲಿ ಮಾಡಿದ್ದೆ, ಬಟ್ ಗ್ರೀನ್ ಕಲರಲ್ಲಿ ಬಂದಿದೆ. ಇರಲಿ ಅಂತ ಹೇಳಿ ಮತ್ತೆ ರಿಟರ್ನ್ ಹಾಕಿಲ್ಲ. ಅದೇ ಅವಳೇ ಅದನ್ನೇ ಹಿಡ್ಕೊಂಡ್ಳು. ಹಾಗೆಯೇ ನಾನು ಬರ್ತ್ಡೇ ಡೆಕೋರೇಷನ್ನಿಗೆ ಅಂತ ಹೇಳಿ ಹಿಂದೆ ಅದೇ ಬಲ್ಲೂನು ಮತ್ತು ಬರ್ತ್ಡೇದೆಲ್ಲ ಬರುತ್ತಲ್ಲ, ಸೊ ಅದನ್ನು ಮಾಡಿದೆ. ಇದು 97 ರುಪೀಸ್ ಆ್ಯಕ್ಚುಲಿ. ಇದು ನನ್ನ ಮಗಳಿಗೆ ಪಿಂಕ್ ಕಲರ್ ಇಷ್ಟ ಅಂತ ಹೇಳಿ ಪಿಂಕ್ ಕಲರಲ್ಲಿ ಮಾಡಿದ್ದೆ. ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ 97. ನೀವು ಹಾಗೆ ಕ್ಯಾಶ್ ಆನ್ ಡೆಲಿವರಿ ಮಾಡ್ತೀರಾ ಅಂದರೆ 130, 120 ಸಿಗುತ್ತೆ. ಇದರಲ್ಲಿ ಒಂದು 12 ಬಲೂನ್ ಬರುತ್ತೆ. ಹಾಗೆಯೇ ಹಿಂದೆ ಈ ಚಮಕೆ ಥರ ಬರುತ್ತಲ್ಲ, ಸೊ ಈ ಥರ ಉದ್ದಕ್ಕೆ. ಸೊ ಇದೂ 1-2 ಪ್ಯಾಕ್ ಬರುತ್ತೆ.
ಜೊತೆಗೆ ಬರ್ತ್ಡೇ ಅಂತ ಒಂದು ಪೇಪರಲ್ಲಿ ಕಟ್ ಮಾಡಿರೋಂಥ ಪೀಸಸ್ ಬರುತ್ತೆ, ಅದು ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಬಟ್ ನೋಡೋಕ್ಕೆ ಸಿಂಪಲ್ಲಾಗಿ ಚೆನ್ನಾಗೇ ಇದೆ. ಮಕ್ಕಳಿಗೆಲ್ಲ ಇದು ತುಂಬ ಖುಷಿ ಅನಿಸುತ್ತೆ. ಮತ್ತು ಕಿಟಿ ಟಾಯ್ ಅಂತ ಹೇಳಿ ಬರುತ್ತೆ, ಒಂದು 3 ಪೀಸ್ ಬರುತ್ತೆ. ಇದು ಬಂದು ಅದೇ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇದು ಒಂದು 3 ಪೀಸ್ ಬರುತ್ತೆ. ಇದೂ ಮಿಡಲಲ್ಲಿ ಹಾಕೋಕ್ಕೆ ಸಣ್ಣ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ. ಇನ್ನು ಬೇರೆ ಬೇರೆ ರೀತಿಯಲ್ಲೆಲ್ಲ ಇರುತ್ತೆ, ಮೀಶೋದಲ್ಲಿ ಇತ್ತು. ಲೈಟಿಂಗ್ಸು, ಕರ್ಟನ್ ಆಗಿರ್ಬೋದು, ಬೇರೆದೆಲ್ಲ ಚೆನ್ನಾಗಿತ್ತು. ಬಟ್ ಇದು ಪಿಂಕಲ್ಲಿ ಇದು ಮಾತ್ರ ನನ್ನ ಮಗಳಿಗೆ ಇಷ್ಟ ಆಗಿದ್ದು, ಹಂಗಾಗಿ ಇದನ್ನೇ ಮಾಡಿದ್ದೆ. ನೋಡಿರಿ ಈ ಥರ ಇದೆ. ಇದನ್ನು ನಾವು ದಾರದಲ್ಲಿ ಅಲ್ಲೇ ಕೊಟ್ಟಿದ್ದೀರಲ್ಲ ರೌಂಡಾಗಿ, ಅದರಲ್ಲೇ ಪೋಣಿಸ್ಕೋಬೇಕು ಹ್ಯಾಪಿ ಬರ್ತ್ಡೇ ಅಂತ ಹೇಳಿ. ಅದರಲ್ಲಿ ಹಂಗೆ ಉದ್ದಕ್ಕೆ ಪೋಣಿಸ್ಬೋದು. ತುಂಬಾ ಚೆನ್ನಾಗಿದೆ. ಇದು 97 ರುಪೀಸಿಗೆ ಬರ್ತಿದೆ. ಹಾಗಾಗಿ ಇದೊಂದು ಬುಕ್ ಮಾಡಿದ್ದೆ ನಾನು. ಹಾಗೆಯೇ ಬರ್ತಡೇಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಬರ್ತಡೇಗೆಲ್ಲ ರೆಡಿಯಾಗಿ ಇಲ್ಲ ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲೆಲ್ಲ ಇಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಪರವಾಗಿಲ್ಲ. ನನ್ನ ಮಗಳಿಗೂ ಖುಷಿ ಅನ್ನಿಸ್ತು.